ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಟ್ರೋಫಿಯನ್ನ ಗೆದ್ದು ಬೀಗಿದ್ದಾರೆ ಗಿಲ್ಲಿ ನಟ. ಇನ್ನು ಗಿಲ್ಲಿ ಕ್ರೇಜ್ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಗಿಲ್ಲಿಯ ಜೊತೆಗೆ ಅವರ ಆತ್ಮೀಯ ಗೆಳತಿ ಕಾವ್ಯ ಅವರ ಕ್ರೇಜ್ ಕೂಡ ಹೇಗಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಗಿಲ್ಲಿ ಮತ್ತು ಕಾವ್ಯ ಬಿಗ್ ಬಾಸ್ ಮನೆ ಒಳಗಡೆ ಜಂಟಿಯಾಗಿ ಎಂಟ್ರಿಯನ್ನ ಕೊಡ್ತಾರೆ. ಅಂದಿನಿಂದ ಕೊನೆವರೆಗೂ ಕೂಡ ಇಬ್ರು ಒಬ್ಬರನ್ನ ಒಬ್ಬರು ಯಾವತ್ತೂ ಬಿಟ್ಕೊಟ್ಟಿಲ್ಲ. ನಡುವೆ ಸ್ವಲ್ಪ ಜಗಳ ಮತ್ತು ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಆದ್ರೂ ಕೂಡ ಇಬ್ರು ಅದನ್ನ ಸರಿ ಮಾಡ್ಕೊಂಡು ಫಿನಾಲೆವರೆಗೂ ಕೂಡ ಬರ್ತಾರೆ. ಟಾಪ್ 6 ಕಂಟೆಸ್ಟೆಂಟ್ಸ್ ಪೈಕಿ ಕಾವ್ಯ ಕೂಡ ಇದ್ದು 3ನೇ ರನ್ನರ್ ಅಪ್ ಕೂಡ ಆಗಿದ್ದಾರೆ. ಇನ್ನು ಹೊರಗಡೆ ಗಿಲ್ಲಿಯ ಜೊತೆಗೆ ಕಾವ್ಯ ಅವರಿಗೂ ಕೂಡ ನೇಮು ಫೇಮು ಹೇಗೆ ಸಿಕ್ಕಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಕಾವ್ಯ ತಮ್ಮ ವ್ಯಕ್ತಿತ್ವದ ಮೂಲಕ ಗೆದ್ದು ಬೀಗಿದ್ರೆ, ಗಿಲ್ಲಿ ಜೊತೆಗಿನ ಗೆಳೆತನ ಕಾವ್ಯ ಅವರನ್ನ ಮತ್ತೊಂದು ಲೆವೆಲ್‌ಗೆ ಕೊಂಡೊಯ್ದಿದೆ. ಹಾಗಾಗಿನೇ ಗಿಲ್ಲಿ ಕಾವ್ಯ ಕಟೌಟ್‌ಗಳು ಕೂಡ ಎಲ್ಲಾ ಕಡೆ ರಾರಾಜಿಸಿದ್ವು. ಇನ್ನು ಗಿಲ್ಲಿ ಬಿಗ್ ಬಾಸ್ ಅನ್ನ ಗೆದ್ದು ಬಂದ ನಂತರದಲ್ಲಿ ಅಶ್ವಿನಿ ಗೌಡ ಹೇಳಿದಂತಹ ಮಾತಿಗೆ ಇದೀಗ ಕಾವ್ಯ ಪರೋಕ್ಷವಾಗಿ ಟಾಂಗ್ ಕೊಟ್ರಾ ಅನ್ನೋ ಪ್ರಶ್ನೆ ಎದ್ದಿದೆ. ಹೌದು, ಗಿಲ್ಲಿ ಬಡವನ ಗೆಟಪ್ ಹಾಕ್ಕೊಂಡು ಗೆದ್ದಿದ್ದಾನೆ ಅಂತ ಅಶ್ವಿನಿ ಗೌಡ ಹೇಳಿದ್ರು. ಇದೀಗ ಅಶ್ವಿನಿ ಗೌಡ ಈ ಹೇಳಿಕೆಗೆನೆ ಕಾವ್ಯ ತಮ್ಮ ಪೋಸ್ಟ್ ಮೂಲಕ ತಿರುಗೇಟನ್ನ ಕೊಟ್ಟಂತೆ ಕಾಣಿಸ್ತಿದೆ. ಹಾಗಿದ್ರೆ ಕಾವ್ಯ ಪೋಸ್ಟ್‌ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ. ಗಿಲ್ಲಿ ಕಂಗ್ರಾಟ್ಸ್ ಕಣೋ. ನೀನು ಇದಕ್ಕೆ ಅರ್ಹ. ಝೀರೋದಿಂದ ಹೀರೋ ಈಗ. ಇನ್ನೂ ಸಾಕಷ್ಟು ಸಾಧಿಸಬೇಕು. ಆದಷ್ಟು ಬೇಗ ಆಕ್ಷನ್ ಕಟ್ ಹೇಳುವಂತಾಗ್ಲಿ. ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳಿ ಕಾವ್ಯ ಬರೆದುಕೊಂಡಿದ್ದಾರೆ. ಇದೀಗ ಕಾವ್ಯ ಅವರ ಈ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು, ಇದು ಡೈರೆಕ್ಟ್ ಆಗಿ ಅಶ್ವಿನಿ ಗೌಡ ಅವರ ಮಾತಿಗೆ ಕಾವ್ಯ ಕೊಟ್ಟಿರುವ ಟಾಂಗ್ ಅಂತ ಹೇಳಿ ಅಭಿಮಾನಿಗಳು ರಿಯಾಕ್ಟ್ ಮಾಡ್ತಿದ್ದಾರೆ.